ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ಎಷ್ಟೇ ಶ್ಲೋಕಮ್ಮ? 153. 153ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಶ್ಲೋಕದ ಅಭಿಪ್ರಾಯದಲ್ಲಿ ಯಾವ ವ್ಯಕ್ತಿ ಜನನ ಮರಣದ ಬಂಧನಕ್ಕೆ ಗುರಿಯಾದಂತ ಒಬ್ಬ ಜೀವಿ, ಆ ಜೀವಾತ್ಮ ಈ ಬಂಧನ ನಾಶಕ್ಕಾಗಿ ಆತನಿಗೆ ಬೇಕಾಗಿರುವ ಸಾಧನಗಳು ಯಾವುವು ಅಂತ ಇಲ್ಲಿವರೆಗೂ ಹೇಳ್ತಾ ಬಂದ್ರಮ್ಮ. ಅದಕ್ಕೆ ಇಲ್ಲಿ ಪಂಡಿತನಾದವನು ಕೂಡ ಬಂಧನದಿಂದ ಬಿಡುಗಡೆಯನ್ನ ಹೊಂದಲು ಆತ್ಮ ಅನಾತ್ಮ ವಿವೇಕ ಕರ್ತವ್ಯ ಬಂಧ ಮುಕ್ತಯೇ ವಿದುಷ ತೇನೇವ ಆನಂದಿ ಭವತಿ ಸ್ವಂ ವಿಜ್ಞಾಯ ಸಚ್ಚಿದಾನಂದಂ ಅಂತ 152ನೇ ಶ್ಲೋಕದಲ್ಲಿ ಹೇಳಿದ್ರಮ್ಮ. ಈಗ 153ನೇ ಶ್ಲೋಕದಲ್ಲಿ ಮುಂಜಾತ್ ಅಥವಾ ಮುಂಜಾದಿಶಿ ಕಾಮಿವ ದೃಶ್ಯವರ್ಗಾತ್ ಪ್ರತ್ಯಂಚುಂ ಆತ್ಮ ನಮ ಸಂಗಮಕ್ರಿಯಂ ವಿವಿಚ್ಯ ತತ್ರ ಪ್ರವಿಲಾಪ್ಯ ಸರ್ವಂ ತದಾತ್ಮನಾ ತಿಷ್ಠತಿ ಯ ಸ ಮುಕ್ತ ಅಂತ ಈ ಅಭಿಪ್ರಾಯವನ್ನ ಮಂಜವೆಂಬ ಅಂದ್ರೆ ಇಲ್ಲಿ ಮುಂಜಾತ್ ಅಂದ್ರೆ ಬೆಳಗಿನ ಜಾವ ಅಂತ ಅರ್ಥಮ. ಆ ಬೆಳಗಿನ ಜಾವದಲ್ಲಿ ಯಾವ ಸಸ್ಯಗಳ ಮೇಲೆ ನೀರಿನ ಹನಿಗಳು ಅಲ್ಲಿ ಮೂಡಿರ್ತಾವ, ಅವೇನ್ ಮಾಡ್ತಾವಂದ್ರೆ ಕೂಡಿದ ದಂಟನ್ನ ಬೇರ್ಪಡಿಸುವ ಕೆಲಸವನ್ನು ಮಾಡ್ತಾವ ಅನ್ನುವ ಭಾವ ತಿಳಿಯೋದಕ್ಕೋಸ್ಕರವಾಗಿ ಈ ದೃಷ್ಟಾಂತವನ್ನ ಕೊಟ್ಟು ಈ ಆತ್ಮ ಅನಾತ್ಮದಲ್ಲಿ ಅನಾತ್ಮವಾದ ಮತ್ತು ಆತ್ಮವನ್ನ ಎರಡನ್ನ ಬೇರ್ಪಡಿಸತಕ್ಕಂತ ಕೆಲಸ ಮಾಡ್ತಾವ. ಅದಕ್ಕೆ ಮುಂಜಾದಿವ ಇಶಿಕಾಮ ಅಂತ ಕಠೋ ಉಪನಿಷತ್ತಿನ ಒಂದು ಪ್ರಮಾಣವನ್ನು ಇಲ್ಲಿ ಕೊಟ್ಟು ಹೇಳ್ತಾರ. ಅದು ಹೇಗೆ ತಾತ್ಪರ್ಯ ವಿಚಾರ ಮಾಡ್ಬೇಕು ಅಂದ್ರೆ, ಮಂಜು ಎಂಬುದು ಒಂದು ಬಗೆಯ ಹುಲ್ಲಮದು. ಒಂದು ಹುಲ್ಲಿಗೆ ಮಂಜು ಅಂತ ಕರಿತೀವಿ. ಅದು ಒಂದು ರೀತಿಯ ಹುಲ್ಲದು. ಬಾಳೆಯ ಗಿಡದ ಕಾಂಡವು ಬರೇ ಬಾಳೆಯ ಪೆಟ್ಟಿಗೆಗಳಿಂದ ಕೂಡಿ ಆಗಿರುವಂತೆ, ಬಾಳೆ ದಿಂಡು ಹೇಗಾಗಿದೆ ಅಂದ್ರೆ ಬಾಳೆಯ ಯಾವ ಪಟ್ಟೆ ಅಂತ ಇರ್ತಾವ, ಪಟ್ಟೆ ಅಂದ್ರೆ ಅವಕ್ಕೊಂದು ತೆಗೆದು ಹಾಕುವಂತ ಒಂದು ರೀತಿಯ ಗಿಡ ಅದು. ಅಂದ್ರೆ ಒಂದೊಂದು ಪದರು, ಪಟ್ಟೆ ಅಂದ್ರೆ ಪದರು, ಆ ಬರೇ ಪದರದಿಂದ ಆಗ್ಯದ ನಮ್ಮದು. ಎಲ್ಲಾ ಸುಲಿತಾ ಹೋದಂಗೆಲ್ಲ ಒಂದೊಂದು ಪದರು ಬೇರೆ ಬೇರೆ ಬರ್ತಾವ. ನಿಮ್ಗೆ ಉದಾಹರಣೆ ನಿಮ್ಗೆ ಜಲ್ದಿ ಅನುಭವಕ್ಕೆ ಬರ್ಬೇಕಾಗಿದ್ರೆ, ಈಗ ಹೂಕೋಸ್ ಅಂತ ಬರ್ತದಲ್ಲ, ಅದಕ್ಕೇನು ಹೂಕೋಸ್ ಅಂತಾರೆ ಏನಂತೀರಿ ನೀವು? ಅದು ಎಲೆ ಎಲೆಕೋಸು.
ಆ ಎಲೆಕೋಸನ್ನ ನೀವು ಒಂದೊಂದು ತೆಗೆದಂಗೆಲ್ಲ ಬರೀ ಎಲೆ 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 ಬರ್ತದ ನೋಡಮ್ಮ. ಹ್ಮ್ ಹ್ಮ್ ಅದರಂತೆ ಹ್ಮ್ ಈ ಹುಲ್ಲು ಕೂಡ ಬರೀ ಸಿಪ್ಪೆಯ ಪದರಗಳಿಂದ ಕೂಡಿದೆ. ಹ್ಮ್ ಯಾವುದಮ್ಮ? ಮಂಜು ಅನ್ನುವಂತ ಹ್ಮ್ ಒಂದು ಹುಲ್ಲು. ಹ್ಮ್ ಒಂದರೊಳಗೆ ಒಂದು ಹುಲ್ಲಿನ ಪದರವು ಎಳೆಯುತ್ತಾ ಹೋದಂತೆಲ್ಲ ಬರುತ್ತದೆ. ಹ್ಮ್ ಹ್ಮ್ ಈ ಎಲೆಕೋಸಿನ ನೀವು ಒಂದು ತೆಗೆದ ಮೇಲೆ ಇನ್ನೊಂದು ಬರ್ತದ ನೋಡಮ್ಮ. ಹೌದೌದು. ಮತ್ತೆ ಅದನ್ನ ತೆಗೆದಾಗ ಅದರೊಳಗೆ ಮತ್ತೊಂದು ಬರ್ತದ, ಹ್ಮ್ ಅದನ್ನ ತೆಗೆದಾಗ ಮತ್ತೆ ಅದರೊಳಗೆ ಬರ್ತದ. ಹ್ಮ್ ಅಂದ್ರೆ ಅದರ ರಚನೆ ಹೇಗೆ ಆಗಿದೆ ಅಂದ್ರೆ ಬರೇ ಪದರುಗಳ ಹೊದಿಕೆಯಿಂದ ರಚನೆ ಆದಂತದ್ದು. ಹ್ಮ್ ಆ ಪ್ರಕಾರ. ಹ್ಮ್ ಆದರೆ ಅದರ ಮಧ್ಯದಲ್ಲಿ ಹ್ಮ್ ಬಹಳ ಹ್ಮ್ ಸೂಕ್ಷ್ಮವಾಗಮ್ಮ. ಹ್ಮ್ ಎಲೆ ಸ್ಥೂಲವಾಗಿ ಕಂಡ್ರು ಕೂಡ ಅದರ ಮಧ್ಯಭಾಗದಲ್ಲಿ ಹ್ಮ್ ಒಂದು ದಿಂಡು ಅಂತ ಇರ್ತದಮ್ಮ. ಹ್ಮ್ ಬಾಳೆಯು ಕೂಡ ಒಂದು ದಿಂಡು ಅಂತ ಅದು ಕೊನೆಗಿರ್ತದ ಮಧ್ಯದಲ್ಲಿ. ಅದು ಹ್ಮ್ ಇದು ಮಧ್ಯಭಾಗದ ತಿರುಳು ಅಂತ. ಹ್ಮ್ ಅದೇ ಪ್ರಕಾರ ಆತ್ಮದ ಲಕ್ಷಣವನ್ನು ಹ್ಮ್ ತಿಳಿಸುವುದಕ್ಕೋಸ್ಕರವಾಗಿ, ನಮಗೆ ಅನುಭವ ತಂದು ಕೊಡುವುದಕ್ಕೋಸ್ಕರವಾಗಿ ಹ್ಮ್ ಈ ಒಂದು ಮಂಜದ ಹುಲ್ಲಿನ ಉಪಮಾನವನ್ನ ಕೊಟ್ಟು ಹೇಳಲಾಗಿದೆ. ಹ್ಮ್ ಇದು ಮುಂಜದ ಅತಿ ಸೂಕ್ಷ್ಮವಾದ ದಂಟನ್ನು ಹ್ಮ್ ಅದರ ಮೇಲಿನ ಪೊರೆಗಳಿಂದ ಬೇರ್ಪಡಿಸುವಂತೆ ಹ್ಮ್ ಯಾವ ನಿಷ್ಕ್ರಿಯನು ನಿರ್ಲಿಪ್ತನೂ ಆದ ಪ್ರತ್ಯೇಗಾತ್ಮನನ್ನು. ಹ್ಮ್ ಆತ್ಮ ಹೇಗಿದೆ ಅಂದ್ರೆ ಯಾವುದೇ ಕ್ರಿಯೆಯನ್ನ ಮಾಡಲಾರದು. ಹ್ಮ್ ನಿಷ್ಕ್ರಿಯೆ ಅಂದ್ರೆ ಮಾಡೋದು, ಹ್ಮ್ ನಿಷ್ಕ್ರಿಯೆ ಅಂದ್ರೆ ಸುಮ್ಮನೆ ಇರೋದು. ಹ್ಮ್ ಮತ್ತು ನಿರ್ಲಿಪ್ತನು ಹ್ಮ್ ಅಂದರೆ ಯಾವುದಕ್ಕೂ ಕೂಡ ಅಂಟಿಕೊಳ್ಳಲಾರದೆ ಇರುವುದು ಆತ್ಮ. ಹ್ಮ್ ಅಂಥ ಪ್ರತ್ಯೇಗಾತ್ಮನನ್ನು ಹ್ಮ್ ಬಾಳೆಯ ಮಧ್ಯದ ದಿಂಡನ್ನ ಹ್ಮ್ ಸುತ್ತ ಹೇಗೆ ಅದರ ಹ್ಮ್ ಪದರಗಳು ಮುಚ್ಚಿ ಹಾಕಿದ್ದಾವೆಯೋ ಹ್ಮ್ ಅದರಂತೆ ಆತ್ಮನನ್ನ ಹ್ಮ್ ಸುತ್ತಲೂ ಕೂಡ, ಆತ್ಮನ ಸುತ್ತ ಹ್ಮ್ ಪಂಚಕೋಶಗಳ ಹೊದಿಕೆಯಿಂದ ಸುತ್ತಲ್ಪಟ್ಟಿದೆ. ಹ್ಮ್ ಅದಕ್ಕೆ 5 ಪದರಿನ ಚೀಲ ಅಂತ ಕರೀತಾರೆ ದೇಹಕ್ಕೆ. ಹ್ಮ್ ಇದಕ್ಕೆ ಎಷ್ಟು ಪದರಗಳು ಅಂದ್ರೆ ಅನ್ನಮಯ 1 ಪದರು, ಪ್ರಾಣಮಯ 2, ಮನೋಮಯ 3, ವಿಜ್ಞಾನಮಯ 4, ಆನಂದಮಯ ಕೋಶ 5 ಪದರು. ಇವು ಯಾವುದನ್ನು ಸುತ್ತಿಕೊಂಡು ಹಾಕಿದ್ದಾವೆಂದ್ರೆ ಆತ್ಮನನ್ನ. ಹಾಗೆ ನಾವು ಬಾಹ್ಯ ದೃಶ್ಯ ಸಮೂಹದಿಂದಲೂ ಬೇರ್ಪಡಿಸಿ ಇವುಗಳನ್ನ ನಾವು ತಿಳಿಯಬೇಕಾಗಿದೆ. ನಾವು ಯಾವುದನ್ನ ಇಂದ್ರಿಯಗಳಿಂದ ಗ್ರಹಿಸಬಲ್ಲೆವೋ, ಮನಸ್ಸಿನ ಭಾವನೆಗಳಿಂದ ಅರಿಯಬಲ್ಲೆವೋ, ಯಾವುದನ್ನ ಬುದ್ಧಿಯಿಂದ ಯೋಚಿಸಬಲ್ಲೆವೋ ಅವೆಲ್ಲವೂ ಕೂಡ ಅಂತಃಕರಣಕ್ಕೆ ಸೇರಿದ ವಿಷಯಗಳು. ಈ ವಿಷಯಗಳನ್ನ ಗ್ರಹಿಸುವ ವಿಷಯಿ ಬೇರೆ, ವಿಷಯ ಬೇರೆ. ತಾನು ಮಾತ್ರ ಯಾವುದಕ್ಕೂ ವಿಷಯವಾಗದೆ ಎಲ್ಲವನ್ನ ನಮ್ಮ ಗೋಚರಕ್ಕೆ ತರುವ ಅಂತರಂಗ ಪ್ರಭೆ, ಇದೇ ಪ್ರತ್ಯೇಗಾತ್ಮ. ಅಂದ್ರೆ ಏನರ್ಥ ತಮ್ಮಲ್ಲಿ? ಬಾಳೆಯ ದಿಂಡು ಇಲ್ಲದೆ ಪದರಗಳು ಇರಲಿಕ್ಕೆ ಸಾಧ್ಯ ಇಲ್ಲ.
ಮಧ್ಯದಲ್ಲಿ ದಿಂಡು ಇದೆ ಅಂತ ಹ್ಮ್ ಆ ದಿಂಡಿನ ಸುತ್ತ ಆಚ್ಛಾದನ ಮಾಡಿದವು ಹ್ಮ್ ಬಾಳೆಯ ಪದರಗಳು. ಹ್ಮ್ ಅವರಂತೆ ಮಧ್ಯದಲ್ಲಿ ಇರುವಂತ ಆತ್ಮನನ್ನ ಹ್ಮ್ ಆಚ್ಛಾದನ ಮಾಡಿದವು ಯಾವುವು ಅಂದ್ರೆ ಹ್ಮ್ ಈ 5 ಇಂದ್ರಿಯಗಳು. ಹ್ಮ್ ಇವೆಲ್ಲವೂ ಕೂಡ ಮನಸ್ಸಿನಿಂದ ಇಂದ್ರಿಯಗಳನ್ನ ತಿಳಿಬಹುದು, ಹ್ಮ್ ಬುದ್ಧಿಯಿಂದ ತಿಳಿಬಹುದು, ಹ್ಮ್ ಇಂದ್ರಿಯಗಳ ಸಹಾಯದಿಂದ ಅರಿಸಿಕೊಳ್ಳುವ ವಸ್ತುಗಳು. ಹ್ಮ್ ಇವು ಯಾವುಗಳಿಂದ ಅರಿಯತಕ್ಕಂಥವನು ಆತ್ಮ ಅಲ್ಲ. ಹ್ಮ್ ಇಂಥ ಎಲ್ಲದಕ್ಕೂ ಕೂಡ ತನ್ನ ಬೆಳಕನ್ನ ಶಕ್ತಿಯನ್ನ ಕೊಡುವಂಥದ್ದೇ ಆತ್ಮ. ಹ್ಮ್ ಹಾಗಾಗಿ ಹ್ಮ್ ಇದಕ್ಕ ಪ್ರತ್ಯಗಾತ್ಮ ಅಂತ ಕರೆದು ಹ್ಮ್ ಈ ಪ್ರತ್ಯಗಾತ್ಮನನ್ನೇ ಇಲ್ಲಿ ಮುಂಜದ ದಂಟಿಗೆ ಹೋಲಿಸುವುದು. ಹ್ಮ್ ಬಾಳೆ ದಿಂಡಿಗೆ ಹೋಲಿಕೆ ಮಾಡಿದ್ದು ಪ್ರತ್ಯಗಾತ್ಮನನ್ನ. ಹ್ಮ್ ದೇಹ, ಮನಸ್ಸು, ಬುದ್ಧಿಗಳು ಹಾಗೂ ಬಾಹ್ಯ ಅನಂತ ವಿಷಯಗಳು ಹ್ಮ್ ಈ ಪ್ರತ್ಯಗಾತ್ಮನನ್ನ ಪದರವಾಗಿ ಮುಚ್ಚಿರುವ ಉಪಾಧಿಗಳು. ಹ್ಮ್ ಒಂದೊಂದು ಪದರುಗಳಂತ ವಿಚಾರ ಮಾಡಬೇಕು. ಬುದ್ಧಿ ಒಂದು ಪದರು, ಹ್ಮ್ ಚಿತ್ತ ಒಂದು ಪದರು, ಮನಸ್ಸು ಒಂದು ಪದರು, ಹ್ಮ್ ಮತ್ತೆ ಈ ವಿಷಯಾದಿಗಳ ಒಂದು ಪದರು, ಹ್ಮ್ ಇಂದ್ರಿಯಾದಿಗಳ ಒಂದೊಂದು ಪದರು. ಹ್ಮ್ ಇಷ್ಟೆಲ್ಲ ಪದರಗಳು ಮುಚ್ಚಿ ಹ್ಮ್ ಆತ್ಮನನ್ನ ಆವರಿಸಿಕೊಂಡು ಹ್ಮ್ ವಾಸ ಮಾಡುವಂತ ಅಥವಾ ಇರುವಂತ ಪ್ರಕೃತಿಯ ನಿಯಮ. ಹ್ಮ್ ಈ ಮುಂಜದ ಹುಲ್ಲಿನ ಪದರಗಳನ್ನ ಜಾಗರೂಕತೆಯಿಂದ ಬಿಡಿಸಿ ಹ್ಮ್ ಬುದ್ಧಿವಂತರಾದರೂ ಈ ಪದರನ್ನ ಬಿಡಿಸ್ಬೇಕಾದ್ರೆ ಹ್ಮ್ ಬಹಳ ಸೂಕ್ಷ್ಮಮ. ಹ್ಮ್ ನಿನಗೆ ಎಲ್ಲಿಯಾದ್ರೂ ಸಿಕ್ಕರೆ ಒಂದ್ಸಲ ತಂದು ತೋರ್ಸು ನನ್ನ. ಹ್ಮ್ ಯಾಕಂದ್ರೆ ಎಷ್ಟು ಪ್ರಯತ್ನ ಮಾಡಿದಾರೆ ಮಹಾತ್ಮರಂತ. ಹ್ಮ್ ಹ್ಮ್ ಆ ಹುಲ್ಲಿನ ಪ್ರಮಾಣ ಕೊಟ್ಟು ಇಲ್ಲಿ ಹೇಳ್ಬೇಕಾಗಿತ್ತಂದ್ರೆ ಹ್ಮ್ ಹ್ಮ್ ಅವ್ರು ಬಹಳ ಶೋಧನೆ ಮಾಡ್ಯಾರಂತ ಅರ್ಥ ಆಗ್ತದೆ. ಹ್ಮ್ ಹ್ಮ್ ಜಾಗರೂಕತೆಯಿಂದ ಬಿಡಿಸ್ಬೇಕಂದ್ರ ಅವ್ರು ಹ್ಮ್ ಹ್ಮ್ ಸ್ವಲ್ಪ ಮೇಲೆ ಹುಲ್ಲು ಹಿಂಗಂದ್ಬಿಟ್ರಮ್ಮ ಹ್ಮ್ ಹ್ಮ್ ಅದು ನೋಡ್ಲಿಕ್ಕೆ ಒಂದೇ ಕಂಡದ್ದು. ಜಾಗರೂಕತೆಯಿಂದ ಬಿಡಿಸಿದಾಗ ಹೌದ್ ಹೌದ್ ಅದು ಒಂದರಲ್ಲೇ 3-4 ಪದರಗಳು ಬರ್ತಾವ. ಹ್ಮ್ ಹ್ಮ್ ಆಮೇಲೆ ಮಧ್ಯದಲ್ಲಿ ಒಂದು ಕಡ್ಡಿನ ಇರ್ತದ ಅದಕ್ಕೆ. ಹೌದ್ ಹ್ಮ್ ಹೀಗೆ ಹ್ಮ್ ಅದರ ಮಧ್ಯಭಾಗದ ದಂಟನ್ನು ಕಾಣುವಂತೆ ಹ್ಮ್ ಈ ಪ್ರತ್ಯೇಕಾತ್ಮದ ಸುತ್ತಲಿರುವ ಉಪಾಧಿಗಳನ್ನ ಹ್ಮ್ ನಾವು ಶಾಸ್ತ್ರಗಳ ಮುಖಾಂತರವಾಗಿ ಹ್ಮ್ ಮಹಾತ್ಮನ ಮುಖೇನ ಹ್ಮ್ ಬಹಳ ಜಾಗರೂಕತೆಯಿಂದ ಬಿಡಿಸ್ಬೇಕು. ಹ್ಮ್ ಬಿಡಿಸಿದಾಗ ಆ ಹುಲ್ಲಿನ ಮಧ್ಯದಲ್ಲಿ ಅಥವಾ ಬಾಳೆಯ ದಿಂಡಿನ ಮಧ್ಯದಲ್ಲಿ ಹ್ಮ್ ಅಥವಾ ಎಲೆಕೋಶಿನ ಮಧ್ಯದಲ್ಲಿ ಹ್ಮ್ ಒಂದು ಗಟ್ಟಿಯಾದಂತ ಒಂದು ವಸ್ತು ಕಾಣ್ತದ. ಹೌದ್ ಬಾಳೆ ಗಿಡದಲ್ಲಿ ಬಾಳೆ ದಿಂಡು, ಹ್ಮ್ ಎಲೆಕೋಶಿನಲ್ಲಿ ಒಂದು ದಿಂಡು, ಹ್ಮ್ ಈ ಮುಂಜ ಹುಲ್ಲು ಅನ್ನುವಂತಲ್ಲಿ ಕೂಡ ಒಂದು ದಿಂಡು ತೋರ್ತಾವ. ಹ್ಮ್ ಹಾಗೆಯೇ ಹ್ಮ್ ಈ ಆತ್ಮ ಅನಾತ್ಮ ವಿಚಾರದಲ್ಲಿ ಹ್ಮ್ ಅನಾತ್ಮವಾದ ದೇಹ ಮೊದಲುಗೊಂಡು ಹ್ಮ್ ಎಲ್ಲವನ್ನ ಬಹಳ ವಿವೇಕದಿಂದ ಬೇರ್ಪಡಿಸಿದಾಗ ಹ್ಮ್ ನಮಗಲ್ಲಿ ದಿಂಡಿನ ದರ್ಶನವಾದಂಗ, ಹ್ಮ್ ಹುಲ್ಲು ಕಡ್ಡಿಯ ದರ್ಶನ ಆದಂಗ ಹ್ಮ್ ನಮ್ಮ ಒಳಗ ಆತ್ಮ ದರ್ಶನವನ್ನ ನಾವು ಈ ರೀತಿಯಾಗಿ ಪಡೆಯಬೇಕು. ಹ್ಮ್ ಮುಂಜದ ಹುಲ್ಲಿನ ಪದರಗಳನ್ನ ಬಿಡಿಸದಿದ್ದರೆ ಹೇಗೆ ಹ್ಮ್ ಅದರ ಒಳಗಿರುವ ದಂಟು ಕಾಣುವುದೇ ಇಲ್ಲ ಅಂತ. ಹ್ಮ್ ಬಾಳೆಯ ಪದರಗಳನ್ನ ಬಿಡಿಸದ ಹೋಗದೆ ಇದ್ರೆ ಹ್ಮ್
ಅದರ ಒಳಗಿರುವ ಬಾಳೆಯ ದಂಡು ಅನ್ನುವಂಥದ್ದು ಕಾಣೋದಿಲ್ಲ. ಎಲೆಕೋಸನ್ನ ತೆಗಿತಾ ಹೋಗದೆ ಇದ್ರೆ ಅದರ ಒಳಗಿರುವಂತ ಒಂದು ಗಟ್ಟಿ ಪದಾರ್ಥ ನಮ್ಗೆ ಕಾಣಂಗಿಲ್ಲ. ಅಂದ್ರೆ ಇವನ್ನ ನೋಡ್ಬೇಕಾಗಿದ್ರೆ ನಾವು ಪ್ರಯತ್ನ ಮಾಡಿ ಈ ಕೆಲಸವನ್ನ ಮಾಡ್ಲೇಬೇಕಂತ ಅರ್ಥ. ಅದೇ ರೀತಿಯಾಗಿ ಶರೀರಾದಿ ಉಪಾಧಿಗಳ ಸಹಿತವಾಗಿ ಅದನ್ನು ನೋಡಿದಾಗ ಪ್ರತ್ಯಗಾತ್ಮವು ಖಂಡಿತವಾಗಿಯೂ ಗೋಚರಿಸುವುದಿಲ್ಲ. ಪದರು ಹಾಗೆ ಇರಬೇಕು, ನಾವು ದಿಂಡು ನೋಡ್ಬೇಕಂದ್ರೆ ಸಾಧ್ಯ ಇಲ್ಲ. ದೇಹದ ಭಾವ ಹಾಗೆ ಇರಬೇಕು, ಅದರ ಒಳಗಿರುವಂತ ಆತ್ಮನನ್ನ ನೋಡ್ಬೇಕಂದ್ರೆ ಇದು ಆತ್ಮ ದರ್ಶನ ಆಗೋದಿಲ್ಲ ಅಂತ. ತೆಗೆದು ಹಾಕೋದಂದ್ರೆ ಏನಮಿಲ್ಲಿ ಆ ಎಲೆಕೋಶನ ಪದರಗಳನ್ನ ತೆಗೆದು ಬಿಸಾಕೋದಲ್ಲ, ಬೇರ್ಪಡಿಸೋದಲ್ಲ. ಬಾಳೆಯ ದಿಂಡಿನ ಪದರಗಳನ್ನ ತೆಗೆದು ಬೇರ್ಪಡಿಸಿದಂತಲ್ಲ. ಇಲ್ಲಿ ಯಾವ ರೀತಿ ತೆಗೆದಂಗಂದ್ರೆ ಶಾಸ್ತ್ರ ಶ್ರವಣಾದಿಗಳ ಬಲದಿಂದ ಅಂಥ ಸುವಿವೇಕದಿಂದ ಆತ್ಮ ಅನಾತ್ಮಗಳನ್ನ ವಿಚಾರ ಮಾಡಿ ಅನಾತ್ಮ ವಸ್ತುಗಳು ನಾನು ಅಲ್ಲ ಅಂತ ತಿಳಿದುಕೊಂಡ್ರೆ ಸಾಕು, ತೆಗೆದು ಹಾಕಿದಂಗಿದು. ಎಲ್ಲ ತೆಗೆದು ಕತ್ತರಿಸಿ ನೋಡೋದಲ್ಲ, ಹಿಂಗೆ ತಿಳ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಮಹಾತ್ಮರು ಏನ್ ಹೇಳ್ತಾರಂದ್ರೆ ಖಂಡಿತವಾಗಿಯೂ ಗೋಚರ ಆಗ್ಬೇಕಾಗಿದ್ರೆ ಆವಾಗ ಕ್ರಿಯಾರಹಿತನು ಅಸಂಗನು ಆದ ಅಂತರ್ಯಾಮಿ. ಅದೇನಮ್ಮ ನಮ್ಮ ಸ್ವರೂಪ, ಅದನ್ನೇ ಪ್ರತ್ಯೇಗಾತ್ಮ ಅಂತ ಕರಿತೀವಿ. ಆ ಪ್ರತ್ಯೇಗಾತ್ಮ ಏನಂದ್ರೆ ಅದು ಸ್ವಯಂ ಜ್ಯೋತಿ ಅಂದ್ರು. ಅದೇ ಜಗತ್ತನ್ನ ಬೆಳಗ್ತದ ಬಾಹ್ಯದಲ್ಲಿ, ಪಿಂಡಾಂಡದಲ್ಲಿ ಬೆಳಗುವುದು ಅದೇ ಸ್ವಯಂ ಜ್ಯೋತಿಯ ಪ್ರಕಾಶ ವಿನಃ ಅದನ್ನ ಬೆಳಗಲಿಕ್ಕೆ ಇನ್ನೊಂದು ಜ್ಯೋತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಈಗ ಸೂರ್ಯನ ಬೆಳಗ್ತಾವ ನಾವು, ಸೂರ್ಯ ಜಗತ್ತನ್ನೇ ಬೆಳಗ್ತಾನ. ಈ ರಾತ್ರಿ ಆದ ಸಮಯದಲ್ಲಿ ಆ ಸೂರ್ಯನನ್ನ ನೋಡಲಿಕ್ಕೆ ಬೇರೆ ಯಾವ ಸಾಧನೆಗಳೇ ಇಲ್ಲ ಅಂತ. ಎಷ್ಟು ನಾವು ಪ್ರಕಾಶವನ್ನ ಮಾಡಿದ್ರು ಕೂಡ ಊರನ್ನ ಬೆಳಗಬಹುದು, ಮನೆಯನ್ನ ಬೆಳಗಬಹುದು, ಒಂದು ಪಟ್ಟಣವನ್ನ ಬೆಳಗಬಹುದು. ಆದ್ರೆ ಸೂರ್ಯನನ್ನ ಈ ಬೆಳಕಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಸೂರ್ಯನಿಂದ ಇವೆಲ್ಲವನ್ನ ನೋಡಬಹುದು. ಇವೆಲ್ಲವುಗಳಿಂದ ಆ ಸೂರ್ಯನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನಾವು ಅನುಭವದಿಂದ ಅರಿಬೇಕಷ್ಟೆ. ಈ ರೀತಿ ಅರಿತಾಗ ಹೊರಗೆ ಕಾಣುವ ಉಪಾಧಿ ವಿಶಿಷ್ಟ, ಹೊರಗೆ ಏನ್ ಕಾಣ್ತದಮ್ಮ ನಮ್ಗ? ಬರೀ ಉಪಾಧಿ. ಈ ದೇಹವೇ ಇದಕ್ಕೆ ಮೂಲ ಉಪಾಧಿ. ಈ ಉಪಾಧಿ ಆದ್ರೂ ಒಂದೇ ಪ್ರಕಾರ ಆದೇನಂದ್ರೆ ಅದು ಅನಂತ ರೀತಿಯ ವಿಶಿಷ್ಟತೆಯಿಂದ ಕೂಡಿದ್ದೇ ಇದು ಬಾಹ್ಯ ಜಗತ್ತು. ಅದಕ್ಕಾಗಿ 82 ಲಕ್ಷ 84 ಲಕ್ಷ ಜೀವರಾಶಿ ಅಂತ ಹೇಳಿದ್ರು. ಒಂದು ಜೀವಿಯ ಉಪಾಧಿ ಇದ್ದಂತೆ ಇನ್ನೊಂದು ಜೀವಿಯ ಉಪಾಧಿ ಇಲ್ಲ. ಇದು ವೈಶಿಷ್ಟ್ಯ ಅಂತ ನಮಗೆ, ಇದೊಂದು ವಿಶೇಷತೆ. ಆದರೆ ಇದರ ಎಲ್ಲದರ ಒಳಗೆ ಸರ್ವಭೂತ ಅಂತರಾತ್ಮ ಪರಮಾತ್ಮ ಅಂದ್ರೆ ಅಣುರೇಣು ತೃಣಕಾಷ್ಟದಲ್ಲಿ ಪರಮಾತ್ಮನಲ್ಲಮ್ಮ.
ಆದರೆ ಉಪಾಧಿಗಳು ಅನೇಕ. ಹ್ಮ್ ಎಲ್ಲಾ ಉಪಾಧಿಗಳ ಒಳಗೆ ಅಂತರ್ಯಾಮಿಯಾಗಿರುವಂತ ಪರಮಾತ್ಮ ಒಬ್ಬ. ಹ್ಮ್ ಈ ರೀತಿ ನಮಗೆ ಎಚ್ಚರ ಆಯ್ತು ಅಂದ್ರೆ ಹ್ಮ್ ಏನಾಗುತ್ತದೆ ಎಂದಾಗ ಹ್ಮ್ ತನ್ನ ಸ್ವಪ್ನ ಪ್ರಪಂಚವು ಹ್ಮ್ ತನ್ನಲ್ಲಿಯೇ ವಿಲಯವಾಗ್ಬೋದು. ಹ್ಮ್ ಒಬ್ಬನಿಗೆ ಕನಸು ಬಿದ್ದದಮ್ಮ, ಹ್ಮ್ ಕನಸಿನ ಪ್ರಪಂಚದಲ್ಲಿ ಅನಂತ ರೀತಿ ಒಂದೊಂದು ದೊಡ್ಡ ಪಟ್ಟಣ ಇರ್ತದೆ, ಹ್ಮ್ ಡೆಲ್ಲಿಯಲ್ಲಿ ತಿರುಗಾಡ್ದಂಗ ಆಗ್ತದೆ, ಹ್ಮ್ ಅಥವಾ ಬೆಂಗಳೂರಲ್ಲಿ ಓಡಾಡ್ದಂಗ ಆಗ್ತದೆ, ಹ್ಮ್ ಅಲ್ಲಲ್ಲಿ ಬಿಗ್ ಬಜಾರ್ಕ್ ಹೋದಂಗ ಆಗ್ತದೆ, ಹ್ಮ್ MG ರೋಡಲ್ಲೇ ತಿರುಗಾಡ್ದಂಗ ಆಗ್ತದೆ. ಹ್ಮ್ ಇವೆಲ್ಲ ಮೆಜೆಸ್ಟಿಕ್, ರೈಲ್ವೆ ಸ್ಟೇಷನ್, ಇವೆಲ್ಲ ದೊಡ್ಡ ಸಣ್ಣವಲ್ಲ ಇವು. ಹ್ಮ್ ಇವೆಲ್ಲವೂ ಕೂಡ ಸ್ವಪ್ನದಲ್ಲಿ ಇದ್ದು ಹ್ಮ್ ತೋರ್ದು ಹ್ಮ್ ಮತ್ತ ಎಚ್ಚರವಾದಾಗ ಅವು ಎಲ್ಲಿ ಹೋದವಮ್ಮ? ಹ್ಮ್ ಅವು ನಮ್ಮಲ್ಲೇ ಲಯ ಆದುವಂತ. ಹ್ಮ್ ಅವೆಲ್ಲ ನಮ್ ಒಳಗ ಬಂದಿಲ್ಲ, ಹ್ಮ್ ಬಂದಿದ್ರೆ ಹೊರಗೆ ಹೋಗ್ತಿದ್ವು. ಹ್ಮ್ ಅಂತ ದೊಡ್ಡ ವಸ್ತುಗಳು ನಮ್ ಒಳಗ್ ಬರಕ್ ಸಾಧ್ಯ ಇಲ್ಲ ನಮ್ಗೆ. ಹ್ಮ್ ಆದ್ರೂ ಕೂಡ ಸ್ವಪ್ನ ಅಂದಿವ್ ಅದಕ್ಕೆ. ಹ್ಮ್ ಇದು ಯಾವಾಗ ಎಚ್ಚರವಾದ ಕೂಡಲೇ ನಾಶ ಆಗ್ಬಿಡ್ತಮ್ಮೆಲ್ಲ. ಹ್ಮ್ ಹಾಗೆ ಹ್ಮ್ ಪರಿಪೂರ್ಣ ಆತ್ಮ ಜ್ಞಾನದ ಎಚ್ಚರವಾಯ್ತಂದ್ರೆ ಹ್ಮ್ ಈ ಅನಾತ್ಮ ವರ್ಗವೆಲ್ಲವೂ ಹ್ಮ್ ನಮ್ಮಲ್ಲೇ ಲಯ ಆಗ್ತದೆ ವಿನಃ ಹ್ಮ್ ಇವುಗಳನ್ನ ಹೊರಗೆ ಹಾಕೋದಿಲ್ಲ ಅಂತ. ಹ್ಮ್ ಹೊರಗಡೆ ಹಾಕಕ್ಕೂ ಬರಂಗಿಲ್ಲ ಇವು. ಹ್ಮ್ ಕನಸಿನಲ್ಲಿ ಎಲ್ಲ ಹೊರಗಾಗ್ತವ ನಾವು? ಇಲ್ಲ, ಅಲ್ಲೇ ಉತ್ಪತ್ತಿ ಆಗಿದ್ವು, ಅಲ್ಲೇ ಲಯ ಆದವು. ಹ್ಮ್ ಅಜ್ಞಾನದಾಗ ತೋರಿದವು, ಜ್ಞಾನವಾದಾಗ ಹ್ಮ್ ಅವೆಲ್ಲ ನಾಶ ಆದವು ಅಂತ ಅರ್ಥ ಮಾಡೋದು. ಹ್ಮ್ ಅದೇ ರೀತಿಯಾಗಿ ಅಂಥ ಜ್ಞಾನವನ್ನ ಪಡೆದವನೇ, ಹ್ಮ್ ಈ ರೀತಿಯ ಜ್ಞಾನ ಪಡೆದವನೇ ಮುಕ್ತ. ಹ್ಮ್ ಇಂಥವನಿಗೆ ಜೀವನ್ ಮುಕ್ತ ಅಥವಾ ಮುಕ್ತ ಅಂತ ಅನ್ಬೇಕಮ್ಮ. ಹ್ಮ್ ಇದರಿಂದ ಅವನ್ ಏನು ಪ್ರಯೋಜನ ಅಂದ್ರೆ ಹುಟ್ಟು ಸಾವದ ಸಂಸಾರದಿಂದ ಹ್ಮ್ ಶಾಶ್ವತ ಬಿಡುಗಡೆ ಹ್ಮ್ ಆತ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಾನೆ ಹ್ಮ್ ಅಥವಾ ಆ ಮುಕ್ತಿಯನ್ನು ಹೊಂದುತ್ತಾನೆ. ಹ್ಮ್ ಅದಕ್ಕೆ ಮುಖ್ಯಾಂಶದಲ್ಲಿ ಹ್ಮ್ ಆತ್ಮ ಸಾಕ್ಷಾತ್ಕಾರ ಪಡೆದ ಜೀವನ್ ಮುಕ್ತನ ಲಕ್ಷಣವನ್ನ ಹ್ಮ್ ಇಲ್ಲಿ ವಿಚಾರವನ್ನ ಮಾಡಲಾಗಿ ಹ್ಮ್ ಈಗ ಮುಂದ ಏನ್ ಮಾಡ್ಬೇಕಾಗ್ಯದಂದ್ರೆ ಹ್ಮ್ ಆಚಾರ್ಯರು ನೇರವಾಗಿ ಸಾಧಕರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹ್ಮ್ ಆಚಾರ್ಯರು ಹೇಳಿದ್ದು ಹ್ಮ್ ಮೋಕ್ಷಾರ್ಥಿಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹೇಳಿದಂತ ಮಾತುಗಳಮ್ಮ. ಹ್ಮ್ ಈ ಭೋಗಾರ್ಥಿಗಳನ್ನ ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ಹೇಳಿದಂತ ಮಾತುಗಳಲ್ಲ. ಹ್ಮ್ ಅದಕ್ಕೆ ನೇರವಾಗಿ ಹ್ಮ್ ಮುಮುಕ್ಷುಗಳು ಹೇಳ್ತಕ್ಕಂತ ಮಾತನ್ನ ಹ್ಮ್ ಒಂದೊಂದಾಗಿ ಹ್ಮ್ ಯಾವ ಆತ್ಮನನ್ನ ಮುಚ್ಚಿದಂತ ಅನಾತ್ಮ ವರ್ಗ ಹ್ಮ್ ಅವು ಹೇಗೆ ಅಂದ್ರೆ ಬಾಳೆಯ ದಿಂಡು ಮುಚ್ಚಿದಂತೆ, ಹ್ಮ್ ಮುಂಜಿನ ಹುಲ್ಲನ್ನ ಮುಚ್ಚಿದಂತೆ, ಹ್ಮ್ ಎಲೆಕೋಶಿನ ಪದರಿನಂತ ನಾವು ಕೆಲವು ವಿಚಾರ ಮಾಡೇವಿ ಇಲ್ಲಿವರೆಗೂ. ಹ್ಮ್ ಅವರಿಂದ ಪಂಚಕೋಶಗಳು ಆತ್ಮನನ್ನು ಮುಚ್ಚಿದ್ದಾವೆ. ಹ್ಮ್ ಅಂದ್ರೆ ಆ ಪಂಚಕೋಶಗಳ ವಿಚಾರವನ್ನ ಹ್ಮ್ ಅವು ಹೇಗೆ ಮುಚ್ಚಿದ್ದಾವೆ ಹ್ಮ್ ಅನ್ನುವಂತ ಪಂಚಕೋಶಗಳ ವಿಚಾರವನ್ನ ಮಾಡಲಿಕ್ಕೆ ಹ್ಮ್ ಈ ಮುಂದಿನ 154ನೇ ಶ್ಲೋಕದಿಂದ ಹ್ಮ್ 164ನೇ ಶ್ಲೋಕ ಹ್ಮ್
ಸುಮಾರು 10 ಶ್ಲೋಕದ ಪರ್ಯಂತರವಾಗಿ ಹ್ಮ್ ಪಂಚಕೋಶಗಳ ಬಗ್ಗೆ ಹ್ಮ್ ವಿಚಾರವನ್ನ ಹೇಳಲಿಕ್ಕೆ ಪ್ರಾರಂಭ. ಹ್ಮ್ ಮೊದಲನೆಯ ಕೋಶ ಯಾವುದಮ್ಮ ಅಂದ್ರೆ ಅನ್ನಮಯ ಕೋಶ. ಹ್ಮ್ ಈ ಅನ್ನಮಯ ಕೋಶದ ಲಕ್ಷಣವನ್ನ, ಅದರ ರಚನೆಯನ್ನು ಹೇಳ್ತಾರೆ ಇವರು. ಹ್ಮ್ ದೇಹೋ ಅಯ ಅನ್ನ ಭವನೋ ಅನ್ನಮಯಸ್ತು ಕೋಶ ಹ್ಮ್ ಚಾನೇನ ಜೀವತಿ ವಿನಶ್ಯತಿ ತದ್ವಿಹೀನ ಹ್ಮ್ ತ್ವಕ್ ಚರ್ಮ ಮಾಂಸ ರುಧಿರ ಅಸ್ಥಿ ಪುರುಷ ರಾಶಿ ನಾಯಂ ಸ್ವಯಂ ಭವಿತುರ್ಮಹರತಿ ಹ್ಮ್ ನಿತ್ಯ ಶುದ್ಧ ಅಂತ ಹ್ಮ್ ಇಲ್ಲಿ ಹೇಳಲಿಕ್ಕೆ ಪ್ರಥಮದಲ್ಲಿ ಅನ್ನಮಯ ಕೋಶವನ್ನು ಪ್ರಾರಂಭ ಮಾಡಿದರು. ಹ್ಮ್ ಅನ್ನಮಯ ಕೋಶ ಅಂತ ಯಾವುದಕ್ಕೆ ಹೇಳ್ಬೇಕಂದ್ರೆ, ಹ್ಮ್ ಅನ್ನದಿಂದ ಹುಟ್ಟಿರುವ ಈ ಶರೀರವು, ಹ್ಮ್ ಇದಕ್ಕೇನಂತೀವಮ್ಮ ಅನ್ನಮಯ ಕೋಶ. ಹ್ಮ್ ಇಷ್ಟೇ ಇದರ ವ್ಯಾಖ್ಯಾನ. ಹ್ಮ್ ಕಟ್ಟಿಗೆಯಿಂದ ಮಾಡಿದ್ದು. ಈಗ ಗಣಪತಿ ಅಂತ ಮಾಡ್ತೀವಿ, ಹ್ಮ್ ಗಣೇಶ ಯಾವುದರಿಂದ ಅಂತ ಹೇಳಿದಾಗ ವಿಚಾರ ಮಾಡಿದಾಗ ಅನಿಸ್ತದೆ ಮಣ್ಣಿನಿಂದ. ಹ್ಮ್ ಅದರಂತೆ ಈ ಸ್ಥೂಲವಾದ ಶರೀರ ಹ್ಮ್ ಯಾವುದರಿಂದ ಹುಟ್ಟಿದೆ ಅಂದ್ರೆ ಅನ್ನಮಯ ಕೋಶ. ಹ್ಮ್ ಇದು ಅನ್ನದಿಂದ ಹುಟ್ಟ್ಯದ, ಹ್ಮ್ ಅನ್ನದಿಂದಲೇ ಬದುಕ್ತದ. ಹ್ಮ್ ಯಾಕಂದ್ರೆ ಯಾವುದು ಕಾರಣ ಅದ, ಹ್ಮ್ ಕಾರ್ಯರೂಪದ ಕಾರಣವೇ ಬೇಕು ವಿನಃ ಹ್ಮ್ ಇನ್ನೊಂದರ ಅವಶ್ಯಕತೆ ಇಲ್ಲ. ಹ್ಮ್ ಅನ್ನದಿಂದ ಹುಟ್ಟ್ಯದ, ಅನ್ನ ತಿಂದು ಬದುಕ್ತದ. ಹ್ಮ್ ಅನ್ನ ಇಲ್ಲದಿದ್ದರೆ ಇದು ಸತ್ತು ಹೋಗುತ್ತದೆ ಹ್ಮ್ ಅಥವಾ ನಾಶವಾಗುತ್ತದೆ. ಹ್ಮ್ ಇದರ ಜೊತೆಗೆ ಹ್ಮ್ ಈ ಒಂದೊಂದರ ವಿವರಣೆಯನ್ನು ಮಾಡುವಾಗ ಹ್ಮ್ ಬಹುಪಾಲಿನ ಜೀವಿಗಳಿಗೆ ಭೌತಿಕವಾದ ಶರೀರವು ಹ್ಮ್ ಅತ್ಯಂತ ಆಕರ್ಷಣೀಯವು. ಹ್ಮ್ ಅಂದ್ರೆ ಎಲ್ಲಾ ಜೀವಿಗಳಿಗೆ, ಜೀವರಾಶಿಗಳಿಗೆ ಹ್ಮ್ ಅವರವರ ಭೌತಿಕ ಶರೀರ ಹ್ಮ್ ಬಹಳ ಸುಂದರವಾಗಿ ಅವರವರಿಗೆ ಕಾಣುತ್ತದೆ. ಹ್ಮ್ ನೋಡ್ರಿ, ಒಬ್ಬ ಕುರೂಪಿ ಇದ್ರು ಕೂಡ ಅವರ ಶರೀರ ಕುರೂಪಿಗೆ ಬಹಳ ಆನಂದ ಕೊಡ್ತಾವ. ಹೌದು. ಆ ಕುರೂಪಿಗೆ ಶರೀರ ಹಾಳಾಗ್ಲಿ, ಹ್ಮ್ ಪ್ರಾಣ ಹೋಗ್ಲಿ ಅಂತ ಎಂದೂ ಹೇಳಂಗಿಲ್ಲ. ಹ್ಮ್ ಎಷ್ಟೇ ಕುರೂಪಿಯಾದರೂ ಕೂಡ ತನ್ನ ದೇಹದ ಮೇಲೆ ಹ್ಮ್ ಆತ ಆಕರ್ಷಣೆಗೊಳಗಾಗಿ ಹ್ಮ್ ರಂಜನೀಯವಾದ ಜೀವರೂಪವನ್ನು ತಾಳಿ ಹ್ಮ್ ಅನೇಕರಿಗೆ ಸ್ಥೂಲ ಶರೀರವನ್ನು ಮೀರಿ ಹ್ಮ್ ಅದಕ್ಕಿಂತ ಹೆಚ್ಚಿನ ಘನತೆ, ಉನ್ನತ ಭಾವನೆಗಳೇ ಒಡೆಯುವುದಿಲ್ಲ. ಹ್ಮ್ ನಮ್ಮ ಶರೀರವನ್ನ ನಾವು ನೋಡ್ತಾ ಹೋದಾಗ ಹ್ಮ್ ನಮ್ಗನಿಸ್ತದಮ್ಮ, ನಮ್ಮಂತ ಸೌಂದರ್ಯವಾದಂತ ದೇಹ ಹ್ಮ್ ಮತ್ತಾರು ಇಲ್ಲೇನೋ ಅಂತ ಅನಿಸ್ತದ. ಹ್ಮ್ ಯಾಕಂದ್ರೆ ಆ ಭಾವನೆ ಹಾಕಿರ್ತದಂತದ್ದು. ಹ್ಮ್ ಈ ಪ್ರಕಾರ ಲಕ್ಷಾಂತರ ವರ್ಷಗಳಿಂದ ಮನುಷ್ಯನು ಹ್ಮ್ ಈ ಅತ್ಯಂತ ಪ್ರಧಾನವಾದದ್ದು ಭೌತಿಕ ರೂಪದ ಹ್ಮ್ ಶರೀರದಿಂದಲೇ ಹ್ಮ್ ಜಗತ್ತಿನಲ್ಲಿ ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಹ್ಮ್ ಇದು ಎಷ್ಟು ದಿನದಿಂದಮ್ಮ ಅಂದ್ರೆ ಲಕ್ಷಾಂತರ ವರ್ಷಗಳಿಂದ ಅಂದ್ಬಿಟ್ರು ಅವರು. ಹೌದು. ಸರ್ವ ಪ್ರಾಣಿಗಳಲ್ಲೂ ಸಾಮಾನ್ಯವಾಗಿರುವ ಆತ್ಮ ಸಂರಕ್ಷಣೆಯ ಮೂಲ ತತ್ವವನ್ನೇ ಹ್ಮ್ ಎಂದರೆ ಭೌತಿಕ ಶರೀರದ ರಕ್ಷಣೆ, ಹ್ಮ್ ಪೋಷಣೆಗಳನ್ನೇ ಪ್ರಧಾನವಾದ ಗುರಿಯಾಗಿಟ್ಟುಕೊಂಡು ಹ್ಮ್ ಅನುಷ್ಠಾನ ಮಾಡುತ್ತಾ ಬಂದಿರುವ ಸಾಮಾನ್ಯ ಮನುಷ್ಯನಿಗೆ ಹ್ಮ್
ನೀನು ಭೌತಿಕ ಶರೀರವಲ್ಲ ಅಂತ ಹೇಳ್ಬಿಟ್ರೆ ಹ್ಮ್